ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇಶ ಮುಂದುವರೆದಿದೆ ಅಂದ್ರೆ ಮೇನ್ ಆಗಿ ಇನ್ಫ್ರಾಸ್ಟ್ರಕ್ಚರ್, ಒಂದು ರೋಡ್ಸ್ ಆಗಲಿ, ರೈಲ್ವೇಸ್ ಆಗಲಿ, ಏರ್ಪೋರ್ಟ್ಸ್ ಆಗಲಿ, ಇದು ತುಂಬಾ ಮುಖ್ಯ ಆಗಿರುತ್ತೆ. ಒಂದು ದೇಶ ಆಗಲಿ, ಒಂದು ರಾಜ್ಯ ಆಗಲಿ ತುಂಬಾ ಎತ್ತರಕ್ಕೆ ಬೆಳೀತಾ ಇದೆ, ಟೆಕ್ನಾಲಜಿಯಲ್ಲಿ ಮುಂದೆ ಬರ್ತಾ ಇದೆ. ನಮ್ಮನ್ನ ಯಾರಾದ್ರೂ ಬೇರೆ ದೇಶದವರಾಗ್ಲಿ, ಬೇರೆ ರಾಜ್ಯದವರಾಗ್ಲಿ ನಮ್ಮನ್ನ ಗುರುತಿಸಬೇಕು, ನಮ್ಮನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಮೇನ್ ಆಗಿ ರೋಡ್ಸ್, ಹೈವೇಸ್, ಏರ್ಪೋರ್ಟ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮಾತಾಡ್ತಿರೋ ವಿಷಯ ಏನಂದ್ರೆ IIT ಮದ್ರಾಸಿನ ಒಂದು ಯುವ ವಿಜ್ಞಾನಿಗಳು ಒಂದು ಹೈಪರ್ ಲೂಪ್ ಅಂತ ಹೇಳಿ ಒಂದು ಹೊಸ ಟೆಕ್ನಾಲಜಿ ಕಂಡಿಡಿದ್ದಾರೆ. ಇದು ಕೇವಲ ನಮ್ಮ ಹೈವೇಗೆ ಸಂಬಂಧಪಟ್ಟಿದ್ದಲ್ಲ, ರೈಲ್ವೆಗೆ ಸಂಬಂಧಪಟ್ಟಿದ್ದಲ್ಲ, ವಿಮಾನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಓಡಾಡಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ. ಎಷ್ಟು ಫಾಸ್ಟ್ ಅಂದ್ರೆ ಸುಮಾರಾಗಿ 1 ಗಂಟೆಗೆ 1100 ಕಿಲೋಮೀಟರ್ ಅಷ್ಟು ನಾವು ಪ್ರಯಾಣ ಮಾಡಬಹುದು. ಅಷ್ಟಾಗಿ ಫಾಸ್ಟ್ ಆಗಿ ಹೋಗುತ್ತೆ. ಇನ್ನೊಂದು ಇಲ್ಲಿ ವಿಶೇಷವಾಗಿ ಏನ್ ಮಾತಾಡಬೇಕಂದ್ರೆ ಇದಕ್ಕೆ ಪೆಟ್ರೋಲ್ ಬೇಕಾಗಿಲ್ಲ, ಗ್ಯಾಸ್ ಬೇಕಾಗಿಲ್ಲ, ಅದೇ ರೀತಿಯಾಗಿ ಕರೆಂಟ್ ಬೇಕಾಗಿಲ್ಲ. ಮತ್ತೆ ಯಾವ ರೀತಿ ವರ್ಕ್ ಮಾಡುತ್ತೆ, ಇದರಿಂದ ನಮ್ಮ ದೇಶಕ್ಕೆ ಉಪಯೋಗ ಆಗುವುದು ಏನು, ನಮಗೆ ಉಪಯೋಗ ಆಗುವುದೇನೋ, ನಮ್ಮ ದೇಶದ ಬಗ್ಗೆ ಬೇರೆ ದೇಶಗಳು ಮಾತಾಡುವ ಒಂದು ಟ್ಯಾಲೆಂಟ್, ಒಂದು ತಾಕತ್ತು ಇದು ತರುತ್ತೆ. ಹೈಪರ್ ಲೂಪ್ ಅಂದ್ರೆ ಏನು, ಯಾವ ರೀತಿ ಕೆಲಸ ಮಾಡುತ್ತೆ, ಇದರಿಂದ ನಮ್ಮ ಭಾರತಕ್ಕೆ ಉಪಯೋಗ, ಎಕನಾಮಿಕ್ ಆಗಲಿ, ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಇನ್ಫೋದಲ್ಲಿ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಆಲ್ರೆಡಿ ಇದನ್ನ ಯಾವ ದೇಶ ಉಪಯೋಗಿಸ್ತಾ ಇದೆ, ಇದನ್ನ ನಮ್ಮ ದೇಶ ಕಂಡುಹಿಡಿದಿದ್ದು ಯಾಕೆ, ಇದರಿಂದ ಉಪಯೋಗಗಳಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಒಂದು ರಾಜ್ಯ ಆಗ್ಲಿ, ಒಂದು ದೇಶ ಆಗ್ಲಿ ತುಂಬಾ ಉದ್ಧಾರ ಆಗ್ಬೇಕಂದ್ರೆ ತಮ್ಮ ಕಮರ್ಷಿಯಲ್ ಆಗಿ ಬೆಳಿಬೇಕು. ಬೇರೆ ದೇಶಗಳು, ಬೇರೆ ರಾಜ್ಯಗಳು ಮಾತಾಡ್ಬೇಕಂದ್ರೆ ಮೇನ್ ಆಗಿ ಹೈವೇಸ್ ನೋಡಿರ್ತೀರ. ಹೈವೇಸ್ ಅಲ್ಲಿ ದೊಡ್ಡ ದೊಡ್ಡ ಟ್ರಕ್ ಗಳನ್ನು ಹೋಗ್ತಾ ಇರ್ತವೆ. ಅಂದ್ರೆ ಬೇರೆ ಒಂದು ರಾಜ್ಯದ ಇನ್ನೊಂದು ರಾಜ್ಯಕ್ಕೆ ಆ ಸಾಮಾನುಗಳನ್ನು ಸಾಗಿಸೋಕೆ, ಜನ ಹೋಗಕ್ಕೆ ಇದನ್ನ ಉಪಯೋಗಿಸ್ತಾ ಇರುತ್ತೆ ಟ್ರಕ್ಗಳು. ಅದೇ ರೀತಿಯಾಗಿ ರೈಲ್ವೇಸ್, ನೀವು ಗೂಡ್ಸ್ ಅಂತ ನೋಡ್ಬೋದು. ಆ ಗೂಡ್ಸ್ ಅಲ್ಲಿ ಎಷ್ಟೆಲ್ಲ ಸರಕುಗಳು, ಸಾಮಾನುಗಳು ತಗೊಂಡೋಗಕ್ಕೆ ಉಪಯೋಗಿಸ್ತೀವಿ ಅಂತ. ಈಗ ನಮ್ಗೆ ಬೇಗ ಅರ್ಜೆಂಟ್ ಆಗಿ ಹೋಗ್ಬೇಕಂದ್ರೆ ನಾವು ತಗೊಳೋದೇ ವಿಮಾನ, ಫ್ಲೈಟ್ ಅಲ್ಲಿ ಹೋಗ್ತೀವಿ. ಯಾಕಂದ್ರೆ ಈಗ ಬೆಂಗಳೂರು ಟು ಹೈದರಾಬಾದ್ ಹೋಗ್ಬೇಕಂದ್ರೆ ಕೇವಲ ಒಂದೇ ಒಂದು ತಾಸಲ್ಲಿ ನಾವು ಜರ್ನಿ ಮಾಡ್ತೀವಿ. ಬಟ್ ಅದು ಜರ್ನಿ ಮಾಡಕ್ಕೆ ಏನಾಗುತ್ತೆ ಅಂದ್ರೆ, ಮುಖ್ಯವಾಗಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ 2 ತಾಸು ಮುಂಚೆ ಹೋಗ್ಬೇಕು. ಏರ್ಪೋರ್ಟ್ ಅಲ್ಲಿ ಚೆಕ್ಔಟ್ ಇರುತ್ತೆ, ಚೆಕ್ ಇನ್ ಇರುತ್ತೆ, ಅಲ್ಲಿ ಫ್ಲೈಟ್ ಕಾಯ್ಬೇಕು, ಇಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ಹೋಗ್ಬೇಕು. ಒಂದ್ ವೇಳೆ ನೀವು ಬೇಗ ಹೋಗಿ ಸೇರ್ಕೊಂಡ್ರು 3 ತಾಸು ಆಗುತ್ತೆ ಏರ್ಪೋರ್ಟ್ ಹೋಗೋಕೆ. ಬೆಂಗಳೂರು ಲೋಕಲ್ ಇದ್ರೆ ಅಲ್ಲಿ ಏರ್ಪೋರ್ಟ್ ಹೋಗೋಕೆ ತುಂಬಾ ಲೇಟ್ ಆಗುತ್ತೆ. ಅಲ್ಲಿ ಚೆಕ್ ಇನ್ ಇರುತ್ತೆ, ಚೆಕ್ಔಟ್ ಆಗುತ್ತೆ. ಅದಾದ್ಮೇಲೆ 1 ಅವರ್ ಜರ್ನಿ ಆದ್ರೂ ನೀವು ಹೈದರಾಬಾದ್ ಹೋದ್ಮೇಲೆ ಮತ್ತೆ ಅಲ್ಲಿಂದ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ನಿಮ್ಮ ಅನ್ಕೊಂಡಿರೋ ಪ್ಲೇಸ್ಗೆ ಹೋಗಿ ತುಂಬಾ ಲೇಟ್ ಆಗುತ್ತೆ. ಬಟ್ ಇದೇ ಆ ರೀತಿ ಅಲ್ಲ. ಹೈಪರ್ ಲೂಪ್ ಅಂದ್ರೆ ಏನಂದ್ರೆ ಖಂಡಿತವಾಗ್ಲೂ ಇದು ಸೇಮ್ ಟ್ರೈನ್ ತರನೇ ಇರುತ್ತೆ. ಯಾಕಂದ್ರೆ ಒಂದು ಪೈಪ್ ಮೂಲಕ ನಾವು ಜರ್ನಿ ಮಾಡ್ಬೇಕು. ಒಂದು ಸಲ 30-40 ಜನ ಜರ್ನಿ ಮಾಡ್ಬೋದು. ಇದು ಯಾವ ರೀತಿ ಇರುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಆಗಿರುತ್ತೆ. ಇದು ಯಾವುದೇ ಟ್ರಾಫಿಕ್ ಜಾಮ್ ಇರಲ್ಲ. ಈಗ ಎಕ್ಸಾಂಪಲ್ ಆಗಿ ನಾನು ಫ್ಲೈಟ್ ಅಂತ ಹೇಳಿದೆ, ಇದು ಗುಡುಗು ಸಿಡಿಲು ಮಳೆ ಬಂದ್ರೆ ಈ ಟೈಮಲ್ಲಿ ಜರ್ನಿ ಮಾಡಕ್ ಆಗಲ್ಲ, ವಾತಾವರಣ ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ಹೊಸ ಟೆಕ್ನಾಲಜಿ ಬಂದಿರುವ ಕಾರಣ ಇದು ಹೈಪರ್ ಲೂಪರ್ಸ್ ಅಂತ ಏನಂತ ಕರಿತೀವಿ. ಈ ಒಂದು ಎಕ್ವಿಪ್ಮೆಂಟ್ಗೆ, ಈ ಒಂದು ಜರ್ನಿಗೆ ಯಾವುದೇ ಒಂದು ವಾತಾವರಣ ಅಡ್ಡಿ ಆತಂಕಗಳು ಮಾಡಲ್ಲ. ಆದ್ರಿಂದ ಇದು ಜರ್ನಿ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನಾವು ಫಾಸ್ಟ್ ಆಗಿ ಹೋಗ್ಬೋದು. ಕೇವಲ 15 ನಿಮಿಷಗಳಲ್ಲಿ 300 ಕಿಲೋಮೀಟರ್ ಜರ್ನಿ ಮಾಡಬಹುದು. ಅಂದ್ರೆ ಒಂದ್ಸಲ ಊಹಿಸಿ ಯಾವ ರೀತಿಯಾದ ಒಂದು ಫಾಸ್ಟ್ ಆಗಿ ಮೂವ್ ಆಗುತ್ತೆ ಇದು ಹೈಪರ್ ಲೂಪ್ ಅಂತ. ಖಂಡಿತವಾಗ್ಲೂ ಇದು ಸಾಧ್ಯನಾ ಅಂದ್ರೆ ಸಾಧ್ಯನೇ. ಇದರಿಂದ ನಾನು ಮೊದಲೇ ಹೇಳಿದೆ, ಇದು ಎಲೆಕ್ಟ್ರಿಕ್ ಬೇಕಾಗಿಲ್ಲ, ಪೆಟ್ರೋಲ್ ಬೇಕಾಗಿಲ್ಲ, ಡೀಸೆಲ್ ಬೇಕಾಗಿಲ್ಲ. ಕೇವಲ ಮ್ಯಾಗ್ನೆಟಿಕ್ ಇಂದನೇ ಇದು ಅತಿ ವೇಗವಾಗಿ ಚಲಿಸುತ್ತೆ. ಯಾವುದೇ ಒಂದು ಮೆಡಿಸನ್ ಬೇಕಂದ್ರೂ, ಯಾವುದೇ ಎಮರ್ಜೆನ್ಸಿ ಒಂದು ಬೇರೆ ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗ್ಬೇಕಂದ್ರೂ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಫ್ಲೈಟ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಮೊದಲನೇ ಹೇಳಿದೆ, ಜರ್ನಿ ಆಗಲಿ, ಚೆಕ್ ಇನ್ ಆಗಲಿ, ಚೆಕ್ಔಟ್ ಆಗಲಿ, ಹೋಗೋ ಸಮಯ ಆಗಲಿ, ಟ್ರಾಫಿಕ್ ಜಾಮ್ ಆಗಲಿ, ನಿಮ್ಮ ಮನೆಯಿಂದ ಏರ್ಪೋರ್ಟ್ಗೆ ಹೋಗ್ತಾನೆ ಆ ರೀತಿ ಇರುತ್ತೆ. ಬಟ್ ಏರ್ಪೋರ್ಟ್ ಅಲ್ಲಿ 2 ಅವರ್ಸ್ ಲೇಟ್ ಆಗುತ್ತೆ. ಇದು ಮನೆಯಿಂದ ಹೋಗ್ಬೇಕು. ಬಟ್ ಇದು ಯಾವ ರೀತಿ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಇದು ನಮ್ಮ ಮದ್ರಾಸಿನ IIT ಯುವ ವಿಜ್ಞಾನಿಗಳು ಇದನ್ನು ಕಂಡುಹಿಡಿದ್ದಾರೆ. ಆಲ್ರೆಡಿ ಇದನ್ನ ಅಮೆರಿಕ ಎಲ್ಲ ಬೇರೆ ಕೆಲವೇ ದೇಶಗಳು, ಅಮೆರಿಕ, ರಷ್ಯಾ ಅಂತ ಮಾತ್ರ ಇದನ್ನ ಉಪಯೋಗಿಸ್ತಾ ಇದೆ. ಈಗ ನಮ್ಮ ದೇಶದಲ್ಲಿ ಇಂಥ ಒಂದು ಪ್ಲಾನ್ ಮಾಡ್ಬೇಕಂತೇಳಿ ನಮ್ಮ ಸರ್ಕಾರ ಆಗಲಿ, ಹೊಸ ವಿಜ್ಞಾನಿಗಳಾಗಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಇವತ್ತು ಅನೌನ್ಸ್ಮೆಂಟ್ ಬಂದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ. ಈಗ ಮುಖ್ಯವಾಗಿ ಮಾತಾಡಲೇಬೇಕೇನಂದ್ರೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಕೇಳ್ತಾರ. ಈಗ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಒಂದು ಪೈಪ್ ಮುಖಾಂತರ ಇದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಏನಂದ್ರೆ,
ಈಗ ಮುಖ್ಯವಾಗಿ ನಾವು ಬುಲೆಟ್ ಟ್ರೈನ್ ಒಂದು ಟ್ರ್ಯಾಕ್ ಹಾಕ್ತಿವಿ, ಏನಕ್ಕಂದ್ರೆ ಆ ಟ್ರ್ಯಾಕ್ ಸಪ್ರೇಟ್ ಇರುತ್ತೆ, ಹೈವೇ ಇರುತ್ತೆ, ಮೆಟ್ರೋ ತರ ಹೈವೇ ಬುಲೆಟ್ ಟ್ರೈನ್ ಒಂದು ನಾವು ಟ್ರ್ಯಾಕ್ ಹಾಕ್ತಿವಿ. ಅದೇ ರೀತಿಯಾಗಿ ಆ ಟ್ರ್ಯಾಕ್ ಅಲ್ಲಿ ಆ ಟ್ರೈನ್ ಬಿಟ್ರೆ ಬೇರೆ ಯಾವ ಟ್ರೈನ್ ಓಡಾಡಲ್ಲ, ಆ ರೀತಿಯಾಗಿ ಸ್ಪೆಷಲ್ ಆಗಿ ನಾವು ಟ್ರ್ಯಾಕ್ ಹಾಕ್ತಿವಿ. ಅದೇ ರೀತಿಯಾಗಿ ಇದು ಕೂಡ ಹೈಪರ್ ಹೋಲ್ಸ್ ಕೂಡ ಒಂದು ಸ್ಪೆಷಲ್ ಆಗಿ ಟ್ರ್ಯಾಕ್ ಮೇಂಟೈನ್ ಮಾಡಬೇಕು. ಒಂದು ಪೈಪ್ ಇರುತ್ತೆ, ಆ ಪೈಪ್ ಅಲ್ಲಿ ಟ್ರ್ಯಾಕ್ ಆಗಿ ಮ್ಯಾಗ್ನೆಟಿಕ್ ಇರುತ್ತೆ, ಆ ಮ್ಯಾಗ್ನೆಟಿಕ್ ಮುಖಾಂತರನೇ ಈ ಟ್ರೈನ್ ಚಲಿಸುತ್ತೆ. ಟ್ರೈನ್ ಅಲ್ಲ, ಈ ಹೈಪರ್ ಲೂಪ್ ಅಂತ ಏನಂತ ಕರಿತೀವಿ, ಇದು ಚಲಿಸುತ್ತೆ. ಇದಕ್ಕೆ ಒಂದು ಮುಂದೆ ಫ್ಯಾನ್ ಇರುತ್ತೆ, ಆ ಫ್ಯಾನ್ ಕಂಟ್ರೋಲ್ ಮಾಡುತ್ತೆ. ಕೆಳಗಿಂದ ಮ್ಯಾಗ್ನೆಟಿಕ್ ಇಂದ ಆ ಪೈಪ್ ಅಲ್ಲಿ ಒಂದು ಫೋರ್ಸ್ಗೆ ಇದು ಜರ್ನಿ ಮಾಡ್ತಾ ಇರುತ್ತೆ. ಒಂದು ಹೊಸ ಒಂದು ಟೆಕ್ನಾಲಜಿ ಏನಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಂತ ಕರಿತೀವಿ. ಅದೇ ರೀತಿಯಾಗಿ ಇದು ಕೂಡ ಜರ್ನಿ ಮಾಡಕ್ಕೆ ಒಂದು ಜರ್ನಿ ವಿಷಯದಲ್ಲಿ ಒಂದು ಹೊಸ ಟೆಕ್ನಾಲಜಿ ಅಂತ ಹೇಳ್ಬೋದು. ಆ ರೀತಿ ಕಂಡುಹಿಡಿದರೆ ಸೇಮ್ ಟ್ರೈನ್ ತಾನೇ ಇರುತ್ತೆ, ಒಂದ್ಸಲ 20ರಿಂದ 30 ಅಂತ ಜನ ಜರ್ನಿ ಮಾಡ್ಬೋದು ತುಂಬಾ ಸೇಫ್ ಆಗಿ. ಯಾವುದೇ ಒಂದು ವಾತಾವರಣ ಇಲಾಖೆ ಆಗಲಿ, ಒಂದು ಅಟ್ಮಾಸ್ಫಿಯರ್ ಯಾವುದೇ ತೊಂದರೆ ಕೊಡಲ್ಲ, ಆ ರೀತಿಯಾಗಿ ಜರ್ನಿ ಮಾಡ್ಬೋದು. ಮ್ಯಾಗ್ನೆಟಿಕ್ ಇಂದ ಕೆಲಸ ಮಾಡ್ತಾ ಅಂತ ಹೇಳಿದೆ. ಬಟ್ ಇದನ್ನ ನಾವು ನೀವೆಲ್ಲ ಉಪಯೋಗಿಸಬಹುದು ಅಂತ ಕೇಳೋದಾದ್ರೆ, ಮೊದಲೇನೆ ಹೇಳಿದೆ ಇದಕ್ಕೆ ತುಂಬಾ ಹೈ ಬಜೆಟ್ ಆಗುತ್ತೆ, ಆಗ್ಬೇಕಾದ್ರೆ ಮಾತ್ರ. ಆದ್ರೆ ಒಂದ್ಸಲ ಸ್ಟಾರ್ಟ್ ಆಯ್ತು ಈ ಪ್ರಾಜೆಕ್ಟ್, ಒಂದ್ಸಲ ವರ್ಕ್ ಆಗ್ತಾ ಇದೆ ಅಂತ ತಿಳ್ಕೊಂಡ್ಮೇಲೆ ಮತ್ತೆ ಬೇರೆ ಒಂದು ಚಾರ್ಜಸ್ ಆಗ್ಲಿ, ಬೇರೆ ಮೇಂಟೆನೆನ್ಸ್ ಚಾರ್ಜಸ್ ಆಗ್ಲಿ ಇರಲ್ಲ. ಇದು ಪೈಪ್ ಮುಖಾಂತರ ಒಂದು ಜರ್ನಿ ಮಾಡುತ್ತೆ. ಕೇವಲ ಆ ಪೈಪಲ್ಲಿರೋ ಮ್ಯಾಗ್ನೆಟಿಕ್ ಫೋರ್ಸ್ ಇಂದಲೇ ಇದು ನಾವು ಜರ್ನಿ ಮಾಡ್ಬೋದು. ಹೇಳದಲ್ಲ, ಕೇವಲ 15 ನಿಮಿಷಗಳಲ್ಲೇ 300ಗಿಂತ ಹೆಚ್ಚು ಕಿಲೋಮೀಟರ್ ನಾವು ಜರ್ನಿ ಮಾಡ್ಬೋದು. ಟ್ರೈನ್ ಅಲ್ಲೇ, ಬುಲೆಟ್ ಟ್ರೈನ್ ಆಗಲಿ, ಒಂದು ಮೆಟ್ರೋ ಟ್ರೈನ್ ಆಗಲಿ, ಅದಕ್ಕಿಂತ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ಖಂಡಿತವಾಗ್ಲೂ ಒಪ್ಪುವಂತ ವಿಷಯ. ಆಲ್ರೆಡಿ ನಮ್ಮ ದೇಶ, ನಾನು ಮೊದಲೇ ಹೇಳಿದೆ, ಒಂದು ದೇಶ ಆಗ್ಲಿ ರಾಜ್ಯ ಆಗ್ಲಿ ಬೆಳೆದಿದೆ, ತುಂಬಾ ಅತಿ ಹೆಚ್ಚಾಗಿ ಕಮರ್ಷಿಯಲ್ ಆಗಿ ಚೆನ್ನಾಗಿದೆ, ಎಮರ್ಜೆನ್ಸಿ ಮಾರ್ಕೆಟ್ ಅಲ್ಲಿ ಇದೆ ಅಂತ ದೇಶ ರಾಜ್ಯ ಅಂತ ತಗೊಂಡಾಗ ಇಂಥ ಇನ್ಫ್ರಾ ಏನಿದೆ, ರೋಡ್ಸ್ ಆಗಲಿ, ರೈಲ್ವೇಸ್ ಆಗಲಿ, ಏರ್ಪೋರ್ಟ್ಸ್ ಆಗಲಿ, ಇಂಥವು ತುಂಬಾ ಮುಖ್ಯ ಆಗಿರುತ್ತೆ. ಈಗ ಹೊಸದಾಗಿ ಹೈಪರ್ ಪೋಲ್ಸ್ ಅಂತೇಳಿ ಬಂದಿದೆ, ಇದು ಆಗಿ ತುಂಬಾ ಮುಖ್ಯ ಆಗುತ್ತೆ. ಎಲ್ಲ ದೇಶಗಳು ಉಪಯೋಗಿಸೋ ಕಾರಣ ನಮ್ಮ ದೇಶಗಳು ಪ್ರಯತ್ನ ಪಟ್ಟಿದೆ. ಅದರಲ್ಲೂ ನಮ್ಮ ದೇಶ ಈ ರೀತಿ ಪ್ರಯತ್ನ ಪಡೋದ್ರಿಂದ ಬೇರೆ ದೇಶಗಳು ತಿರುಗಿ ನೋಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ, ಅನುಮಾನವಿಲ್ಲ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಮ್ಮ ಭಾರತ ಟೆಕ್ನಾಲಜಿಗಳಲ್ಲಿ ತುಂಬಾನೇ ಬೆಳೀತಾ ಇದೆ ಕಂಪೇರ್ ಟು ಅದರ್ ನೇಷನ್ಸ್ ಆಗಲಿ ತಗೊಂಡಾಗ. ಇದು ಹೀಗೆ ಮುಂದುವರಿಲಿ. ಮೊದಲೇ ಹೇಳಿದೆ, ಇದು ನಾವು ನೀವೆಲ್ಲ ಜರ್ನಿ ಮಾಡ್ಬೋದಂದ್ರೆ ಇದು ಕೇವಲ ನಮ್ಮ ಯುಗಗಳಿಗೆ ಬರದೇ ಇರ್ಬೋದು, ಬಟ್ ಮುಂದೆ ಬರೋ ಒಂದು ಜರ್ನಿ ಮಾಡೋಕೆ, ಮುಂದೆ ಬರೋ ಒಂದು ಪೀಳಿಗೆಗೆ ಇದು ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ತುಂಬಾನೇ ವೈರಲ್ ಆಗ್ತಾ ಇದೆ. ಹೇಳ್ದ ಸ್ಪೆಷಲ್ ಆಗಿ ಒಂದು ಪೈಪ್ ಇರುತ್ತೆ, ಒಂದು ಪೈಪ್ಗಳಲ್ಲಿ ಮ್ಯಾಗ್ನೆಟ್ ಇರುತ್ತೆ, ಆ ಮ್ಯಾಗ್ನೆಟ್ ಇಂದ ಜರ್ನಿ ಮಾಡ್ತಾರೆ, ಆ ರೀತಿಯಾಗಿರುತ್ತೆ. ಇದು ಒಂದು ಹೈಪರ್ ಪೋಲ್ಸ್ ಒಂದು ರಿಸಲ್ಟ್ ಈ ರೀತಿ ಇದೆ. ಖಂಡಿತವಾಗ್ಲೂ ತುಂಬಾ ಖುಷಿ ಕೊಡೋ ಸುದ್ದಿ ವಿಷಯ. ಒಬ್ಬ ದೇಶದ ಪ್ರಜೆ ಆಗ್ಲಿ, ಒಬ್ಬ ದೇಶದ ಹೆಮ್ಮೆ ಪಡುವ ಒಬ್ಬ ಪ್ರಜೆ ಖಂಡಿತವಾಗ್ಲೂ ಈ ಸುದ್ದಿ ಕೇಳಿ ಖುಷಿ ಪಡ್ತಾನೆ. ಈ ರೀತಿ ಕಂಟೆಂಟ್ ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.